ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭೋದಯ. ಏನಪ್ಪಾ ಇವತ್ತಿಂದು ಅಂತ ಕೇಳ್ತಾ ಇದ್ದೀರಾ? ನೋಡಿದ್ರಲ್ಲ ಸ್ನೇಹಿತರೆ, ನಿನ್ನೆ ಯಾವ ತರ ಎಲ್ಲ ಮ್ಯಾಚ್ ಇತ್ತು ಅಂತ ಹೇಳ್ಬಿಟ್ಟು SRH ಗೆಲ್ತದೆ ಅಂತ ಹೇಳ್ಬಿಟ್ಟು ಎಲ್ಲಾರ ಪ್ರೆಡಿಕೇಶನ್ ಮಾಡಿದ್ದು. ಬಟ್ ಬ್ಯಾಡ್ ಲಕ್ ಅಂತ ಹೇಳ್ತಾರಲ್ಲ, ಹಂಗೇನೆ ಎಲ್ಲಾ ಟೈಮಲ್ಲೂ ಎಲ್ಲರೂ ಗೆಲ್ಲಕ್ಕಾಗಲ್ಲ, ಎಲ್ಲಾ ಟೈಮಲ್ಲೂ ಎಲ್ಲರೂ ಸೋಲಕ್ಕಾಗಲ್ಲ. ಹಾಗೇನೆ ನಿನ್ನೆ ನೋಡಿದ್ರೆ ನೀವು NST ಅವ್ರು ಯಾವ ತರ SRH ಟೀಮ್ ನ ಕಟ್ ಹಾಕಿದ್ರು ಅಂತ ಹೇಳ್ಬಿಟ್ಟು ನೋಡಿದ್ರೆ, ಫಸ್ಟ್ ಪವರ್ ಪ್ಲೇ ದಲ್ಲೇ 2 ವಿಕೆಟ್ಗಳು ಡಮಾರ್. ಇಶಾನ್ ಕಿಶನ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಯಾವ ತರ ಔಟ್ ಆದ್ರು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರಲ್ಲ ಸ್ನೇಹಿತರೆ. ಹಂಗೇನೆ ನೋಡಿದೆ ಲಾಸ್ಟ್ ತನಕ ಮ್ಯಾಚ್ ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತಿದೆ. ಇವತ್ತಿನ ಮ್ಯಾಚ್ ಮಾತ್ರ ತಿಂಡಿ ಮ್ಯಾಚ್ ಸ್ನೇಹಿತರೆ, ಅಲ್ಟಿ ತಿಂಡಿ ಮ್ಯಾಚ್. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಒಂದು RCB ಟೀಮ್ ಚೆನ್ನೈನಾಗೆ ಅವ್ರ ತವರಿಗೆ ಹೋಗ್ಬಿಟ್ಟು ಇವತ್ತು ಬರ್ತಾರೆ, ಗೆದ್ದು ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಇದೀವಿ. ಯಾರೆಲ್ಲ RCB ಫ್ಯಾನ್ಸ್ ಇದೀರಾ, ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಹೊಡೀರಿ ಸ್ನೇಹಿತರೆ. ಹೇಳ್ಬೋದು ಸ್ನೇಹಿತರೆ, ಇವತ್ತು ನೀವು ನೋಡ್ತಾ ಇರೋದಂಗೆ ಇವತ್ತು ತಿಂಡಿನ ಮ್ಯಾಚ್. ಅವ್ರಿಗೂ ನಮಗೂ ಮ್ಯಾಚ್ ಅಂದ್ರೆ ಒಂಥರ ಭಾರಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ತರನೇ ಇರ್ತದೆ. ಯಾವಾಗ ನೋಡಿದ್ರೆ ಅಷ್ಟು RCB ಫ್ಯಾನ್ಸ್ ಗಳು, ಒಂದು ಹುಚ್ಚದ್ದು ನೋಡುವಂತ ಟೀಮ್ ಅಂದ್ರೆ ನಮ್ದು RCB ಫ್ಯಾನ್ಸ್. ಯಾಕೆಂತಂದ್ರೆ ನೀವು ನೋಡ್ತಾ ಇರ್ಬೋದು ಪ್ರತಿ ದಿನ ಪ್ರತಿ ಕ್ಷಣ ಯಾವಾಗ RCB ಮ್ಯಾಚ್ ಯಾವಾಗ ಇರ್ತದೆ ಅಂತ ಕಾಯ್ತಿರ್ತೀವಿ ನಾವು. ಅಷ್ಟೊಂದು ನಮ್ಗೆ ಹುಚ್ಚು. ಒಂಥರ ತಿಂಡಿ ಮ್ಯಾಚ್ ಅಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿರೋ ಮ್ಯಾಚ್ ಮಾತ್ರ ನೋಡ್ಬೇಕು. ಯಾರೆಲ್ಲ ಕಾಯ್ತಿದ್ರೆ ಇವತ್ತು ಜಿಯೋ ಹಾಟ್‌ಸ್ಟಾರ್ ಬರ್ತಾ ಇದೆ ಸ್ನೇಹಿತರೆ 7:30ಗೆ. ಯಾರೆಲ್ಲ ನೋಡ್ಬೇಕು ಅನ್ಕೊಂಡಿದ್ರೆ, ನಿಮ್ಗೆ ಇನ್ನೂ ನಮ್ಮ ಕನ್ನಡ ಕಮೆಂಟ್ರಿ ಸಿಕ್ತಿಲ್ಲ, ಜಿಯೋ ಹಾಟ್‌ಸ್ಟಾರ್ ಸಿಕ್ತಿಲ್ಲ ಅಂತಂದ್ರೆ ದಯವಿಟ್ಟು ಪ್ಯಾಕೇಜ್ ನಿಮಗೆ ಪ್ರತಿ ಸಲ ಹೇಳತ್ತಾರನೆ ₹100 ಜಿಯೋ ಸಿಮ್ನರ್ಗೆ, VI ಸಿಮ್ನರ್ಗೆ ಫಸ್ಟ್ ರೀಚಾರ್ಜ್. ಈ ತಿಂಗಳು ರೀಚಾರ್ಜ್ ಏನ್ ಬರ್ತದೆ ಏರ್ಟೆಲ್ ಮತ್ತೆ ಬೇರೆ ಸಿಮ್ನರ್ VI ಯಾವ ಸಿಮ್ ಇದೆಯೋ ಅವರೆಲ್ಲ BSNL ಮಾಡ್ಕೊಳ್ಳಿ, ನಿಮಗೆ ಪಕ್ಕ ಈ ಒಂದು ಪ್ರೆಡಿಕ್ಷನ್ ಸಿಗ್ತದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ನೀವು ನೋಡಿದ್ರೆ ಯಾರೆಲ್ಲ ಇವತ್ತು ಸೆಂಚುರಿ ಬಾರಿಸ್ತಾರೆ, ಅಥವಾ ಚೆನ್ನೈಯ RCBನ ಅಥವಾ ವಿರಾಟ ಧೋನಿನ, ಇವತ್ತು ನೋಡ್ಬೇಕು ಸ್ನೇಹಿತರೆ ಯಾವ ತರ ಮ್ಯಾಚ್ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಲಾಸ್ಟ್ ಇಯರ್ ನಿಮ್ಗೆ ಗೊತ್ತಿರ್ಬೋದು, ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಆ ತರ ಮ್ಯಾಚ್ ಆಡಿದ್ವಿ ಲಾಸ್ಟ್ ಇಯರ್. ನೀವು ನೋಡ್ಬೋದಲ್ಲ ಯಾವ ತರ ಮ್ಯಾಚ್ ಇತ್ತು ಅಂತ ಹೇಳ್ಬಿಟ್ಟು. ಫಸ್ಟ್ ಮ್ಯಾಚ್ ನಾವು ಸೋತಿರ್ಬೋದು ಸ್ನೇಹಿತರೆ, ಬಟ್ ಲಾಸ್ಟ್ ಮ್ಯಾಚ್ ಅವ್ರ ಮನೆಗೆ ಕಳಿಸಿದ್ವಿ. ಅದು ಯಾವ ತರ ತಿಂಡಿ ಕೊಟ್ಟ ಮ್ಯಾಚ್. ನಾಡಿ ರನ್ಸ್ ಗಳನ್ನ ತಗೊಂಡು ಲಾಸ್ಟ್ ಮೂಮೆಂಟ್ ನಾಗ ಅವ್ರ ಮನೆಗೆ ಕಳ್ಸಿದ್ದಿದೆಯಲ್ಲ, ತುಂಬಾನೇ ಸೂಪರ್ ಆಗಿತ್ತು ಸ್ನೇಹಿತರೆ. ಆ ಮ್ಯಾಚ್ ಮಾತ್ರ ನಾವು ಇವತ್ತು ನೆನಪಿಟ್ಕೊಳ್ಳೋದು. ಯಾಕಂದ್ರೆ ನನ್ ಕಣ್ಣು ಮುಂದೆ ಓದಂಗ ಆಗ್ತದೆ ಸ್ನೇಹಿತರೆ. ಆ ತರ ಒಂದು ಮ್ಯಾಚ್ ಇತ್ತು ಹೋದ ವರ್ಷ. ಈ ವರ್ಷ ಕೂಡ ಅದೇ ತರನೇ ಪ್ರತಿ ಮ್ಯಾಚ್ ಮಾಡ್ಬಿಟ್ಟು ಕಪ್ ಗೆಲ್ಲುತ್ತೆ ಅನ್ನೋದು ಜೈ RCB. ಈ ವರ್ಷ ಕೂಡ ನಮ್ದೇ ಕಪ್ಪು ಅನ್ನೋರು ಎಲ್ಲಾರು ದಯವಿಟ್ಟು ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ RCB ಕಪ್ ಗೆಲ್ಲುತ್ತೆ ಅಂತ ಒಂದು ಕಮೆಂಟ್ ಹಾಕಿ ಸ್ನೇಹಿತರೆ. ಹಾಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಏನೇನೆಲ್ಲ ಪ್ರೀ ಪ್ಲಾನ್ ಮಾಡ್ತಾರೆ. ಚೆನ್ನೈ ಟೀಮ್ನವರು ಒಂದ್ ಗೆದ್ದಿದ್ದಾರೆ, RCB ಅವರು ಗೆದ್ದಿದ್ದಾರೆ. ಇವತ್ತೇನು ಅಂತ ಹೇಳ್ಬಿಟ್ಟು ಮೊನ್ನೆದಾಗ ಏನೋ ಚೆನ್ನೈ ಬಿದ್ದು ಸ್ವಲ್ಪ ಕಿರಿಕಿರಿ ಮ್ಯಾಚ್ ಏನೋ ಬಂದಿತ್ತು, ಬಟ್ ಅದೆಲ್ಲ ಸುಳ್ಳು ನಿಜನೋ ಗೊತ್ತಿಲ್ಲ ಸ್ನೇಹಿತರೆ. ಅದನ್ನ ಚರ್ಚೆ ಒಳಗಾಗೈತೆ, ಅದು ಬಿಟ್ಟಾಕ್ರಿ, ನಮ್ಗೆ ಬೇಡ. ನಾವ್ RCB ಅವರು ತಾಳ್ಮೆಯಿಂದ ಇರೋಣ, ತಾಳ್ಮೆಯಿಂದನೇ ಮಾತಾಡೋಣ. ಹಾಗಾಗಿ ನೋಡೋಣ ಸ್ನೇಹಿತರೆ, ನನ್ನ ಫೇವರೇಟ್ ಟೀಮ್ ಆಗಿರುತ್ತೆ RCB ಟೀಮ್ ಇವತ್ತು ಗೆದ್ದೇ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾನು ಕೂಡ ಬರ್ತೀನಿ. ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಇದೇ ತರ ಒಂದು ವಿಡಿಯೋ ಮುಖಾಂತರ ಬರ್ತೀನಿ ಸ್ನೇಹಿತರೆ. ನಾಳೆ RCB